ನಮ್ಮ ಮೆಟ್ರೋದಲ್ಲಿ ಲೋಕೋ ಪೈಲಟ್ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಬಿಡುಗಡೆ ಮಾಡಿದ ಬಳಿಕ ವಿವಾದ ಭುಗಿಲೆದ್ದಿದೆ. ಕನ್ನಡಿಗರನ್ನ ಕಡೆಗಣಿಸಿರೋ ಆದೇಶವನ್ನ ಹಿಂಪಡೆದಿದ್ರೆ ಮೆಟ್ರೋ ಬಂದ್ ಮಾಡ್ತೀವಿ ಅಂತ ಕನ್ನಡ ಪರ ಹೋರಾಟಗಾರರು ಎಚ್ಚರಿಕೆ ನೀಡಿದ್ದಾರೆ. ಇದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಮೆಟ್ರೋ ಟಿಕೆಟ್ ದರ ಏರಿಕೆ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮೆಟ್ರೋ ಟಿಕೆಟ್ ದರ ಏರಿಕೆ ನಮ್ಮ ಕೈಯಲ್ಲಿಲ್ಲ. ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಸಿಎಂ ಸ್ಪಷ್ಟನೆ. ಬೆಂಗಳೂರಿನ ಸಂಚಾರ ನಾಡಿ ನಮ್ಮ ಮೆಟ್ರೋ ಟಿಕೆಟ್ ದರ ಬೇಕಾಬಿಟ್ಟಿಯಾಗಿ ಏರಿಸಿದ್ದಕ್ಕೆ ಸಾರ್ವಜನಿಕರು, ಸಂಘ ಸಂಸ್ಥೆಗಳಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಟಿಕೆಟ್ ದರ ಏರಿಕೆ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ಜಟಾಪಟಿಗೂ ಕಾರಣವಾಗಿತ್ತು. ಮೆಟ್ರೋ ಟಿಕೆಟ್ ದರ ಏರಿಕೆ ಬಗ್ಗೆ ವಿಧಾನಸಭೆಯಲ್ಲಿ ಸ್ಪಷ್ಟನೆ ಕೊಟ್ಟ ಸಿಎಂ ಸಿದ್ದರಾಮಯ್ಯ, ಟಿಕೆಟ್ ದರ ಏರಿಕೆ ನಮ್ಮ ಕೈಯಲ್ಲಿಲ್ಲ, ಅದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡರಲ್ಲೂ ಸೇರಿಕೊಂಡಿದೆ. ದರ ನಿಗದಿ ಸಮಿತಿ ಒಮ್ಮೆ ಶಿಫಾರಸು ಮಾಡಿದ್ರೆ ದರ ಇಳಿಸಲು ಸಾಧ್ಯವಿಲ್ಲ. ಬಿಜೆಪಿಯವರು ಪ್ರಯತ್ನ ಮಾಡಿದ್ರೆ ಮಾಡಬಹುದಿತ್ತೇನೋ ಎಂದಿದ್ದಾರೆ. ನನಗೆ ಕೆಲವರೆಲ್ಲ ಭೇಟಿ ಮಾಡಿದ್ರು, ಮೆಟ್ರೋ ಬೆಲೆ ಎಲ್ಲ ಜಾಸ್ತಿ ಆಗಿದೆ ಅಂತೇಳಿ. ಒಂದ್ಸಾರಿ ಶಿಫಾರಸ್ ಮಾಡಿದ್ಮೇಲೆ ಅದನ್ನ ಇಳಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ನೀವೇನಾದ್ರು ಪ್ರಯತ್ನ ಮಾಡಿದ್ರೆ ಆಗ್ಬೋದೇನೋ. ಪ್ರಯಾಣಿಕರ ದರ ಹೆಚ್ಚಾಗಿರ್ತಕ್ಕಂಥದ್ದು ಅದು ನಮ್ ಕೈಲಿಲ್ಲ. ಮೆಟ್ರೋ ಲೋಕೋ ಪೈಲಟ್ ಹುದ್ದೆ ವಿವಾದ. ಆದೇಶ ಹಿಂಪಡೆಯಲು ಕನ್ನಡ ಹೋರಾಟಗಾರರು ಮನವಿ. ಹಿಂಪಡೆಯದಿದ್ರೆ ಮೆಟ್ರೋ ರೈಲು ನಿಲ್ಲಿಸುವ ಎಚ್ಚರಿಕೆ. ನಮ್ಮ ಮೆಟ್ರೋದಲ್ಲಿ ಲೋಕೋ ಪೈಲಟ್ 50 ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಬಿಡುಗಡೆ ಮಾಡಿದ ಬಳಿಕ ವಿವಾದ ಭುಗಿಲೆದ್ದಿದೆ. ಈ ನೇಮಕಾತಿಯಲ್ಲಿ ಕನ್ನಡಿಗರು ಅರ್ಜಿ ಹಾಕದಂತೆ ರೂಲ್ಸ್ ಮಾಡಲಾಗಿದೆ. ಹೈದರಾಬಾದ್, ಚೆನ್ನೈ ಮೆಟ್ರೋಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ರೈಲು ನಿರ್ವಾಹಕರಾಗಿ ಸೇವೆ ಸಲ್ಲಿಸುತ್ತಿರುವವರಿಗೆ ಅರ್ಜಿಗಳನ್ನು ಸೀಮಿತಗೊಳಿಸಲಾಗಿದೆ. ಈ ಅರ್ಹತಾ ಮಾನದಂಡಗಳು ವಿವಾದ ಕೇಂದ್ರೀಕೃತವಾಗಿವೆ. ನೇಮಕಾತಿ ಪ್ರಕ್ರಿಯೆಯಲ್ಲಿ ಕನ್ನಡಿಗರನ್ನ ಕಡೆಗಣಿಸಿದ್ದನ್ನ ವಿರೋಧಿಸಿ ಕನ್ನಡ ಸಂಘಟನೆಗಳು ಪ್ರತಿಭಟನೆಗಿಳಿದಿದ್ವು. ಬಿಎಂಆರ್ಸಿಎಲ್ ಕಚೇರಿಯಲ್ಲಿ ಎಂಡಿ ಮಹೇಶ್ವರ್ ರಾವ್ಗೆ ಕನ್ನಡ ಹೋರಾಟಗಾರರು ಕನ್ನಡಿಗರ ಕಡೆಗಣನೆ ಆದೇಶ ಹಿಂಪಡೆಯುವಂತೆ ಮನವಿ ಮಾಡಿದರು. ಮನವಿಗೆ ಸ್ಪಂದಿಸದಿದ್ರೆ ಮೆಟ್ರೋ ನಿಲ್ದಾಣಗಳಿಗೆ ನುಗ್ಗಿ ಮೆಟ್ರೋ ಬಂದ್ ಮಾಡುವ ಎಚ್ಚರಿಕೆ ನೀಡಿದರು. ಕನ್ನಡಿಗರನ್ನ ಉದ್ಯೋಗದಿಂದ ಹೊರಗಿಡುವಂಥ ಕೆಲಸವನ್ನು ಮಾಡುವಂಥ ಒಂದು ವ್ಯವಸ್ಥಿತವಾದ ಪಿತೂರಿ BMRCL ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಮಾನವ ಸಂಪನ್ಮೂಲ ಅಧಿಕಾರಿಗಳು ಏನಿದ್ದಾರೆ, ರಿಕ್ರೂಟ್ಮೆಂಟ್ ಮಾಡ್ಕೋತಾ ಇದ್ದಾರೆ, ಇವರೆಲ್ಲ ಬಂದು ಆಂಧ್ರ, ತೆಲಂಗಾಣ, ತಮಿಳುನಾಡು, ಹಿಂದಿಯವರು. ಇವರು ನೋಟಿಫಿಕೇಷನ್ನಲ್ಲಿ ವ್ಯವಸ್ಥಿತವಾಗಿ ಕನ್ನಡಿಗರು ಉದ್ಯೋಗಕ್ಕೆ ಬರದೇ ಹೋದ ರೀತಿ ಏನೇನು ನೋಟಿಫಿಕೇಷನ್ ಮಾಡಬೇಕು ಎಲ್ಲವನ್ನ ಮಾಡಿ ಕನ್ನಡಿಗರನ್ನ ದೂರ ಇಡುವಂಥ ಕೆಲಸವನ್ನು ಮಾಡಿದ್ರು. ಏನಾದರೂ ಟ್ರೈನ್ ಒಳಗಡೆ ಕನ್ನಡಿಗರಲ್ಲದೆ ಬೇರೆ ಭಾಷೆಯವರು ಏನಾದರೂ ಅಲ್ಲಿ ಇತ್ತು ಅಂತಂದರೆ ರೈಲ್ವೆ ಸ್ಟೇಷನ್ಗಳಿಗೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸವನ್ನು, ಮೆಟ್ರೋ ರೈಲ್ವೆ ಸ್ಟೇಷನ್ಗಳಿಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಕನ್ನಡ ಹೋರಾಟಗಾರರ ಮನವಿ ಸ್ವೀಕರಿಸಿದ ನಮ್ಮ ಮೆಟ್ರೋ ಎಂಡಿ ಮಹೇಶ್ವರ್ ರಾವ್ ಈ ಬಗ್ಗೆ ಮತ್ತೊಮ್ಮೆ ಪರಿಶೀಲನೆ ಮಾಡ್ತೇವೆ ಎಂದರು. ರಾಜ್ಯ ಸರ್ಕಾರದ ನೀತಿ ನಿಯಮಗಳನ್ನ ಫಾಲೋ ಮಾಡಬೇಕಾಗ್ತದೆ. ಸರಿಪಡಿಸಲಿಕ್ಕೆ ಖಂಡಿತ ನಮ್ಮ ಜನರು ಸಹ ಟ್ರೈನಿಂಗ್ ಆಗಿಬಿಟ್ಟು ಬೇರೆ ಬೇರೆ ಮೆಟ್ರೋದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸ್ವಲ್ಪ ಏನಾದರೂ ನಮ್ಮ ವರ್ಡಿಂಗ್ಸ್ ನಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ಬಿಟ್ರೆ ಖಂಡಿತ ಸರಿಪಡಿಸಿ. ನಮ್ಮದೇ ಮೆಟ್ರೋ 10 ವರ್ಷ ಬ್ಯಾಂಗ್ಳೂರ್ನಲ್ಲಿ ಕೆಲಸ ಮಾಡಿದೆ. ಆಪರೇಷನ್ ನಲ್ಲಿ ಮಾಡ್ತಕ್ಕಂಥ ಜನರು ಏನಾದರೂ ನಮ್ಮ ಕನ್ನಡಿಗರಿಗೆ ಬಿಟ್ಟರೆ ಖಂಡಿತ ಅವರಿಗೆ ತಿಳುವಳಿಕೆ ಇದೆ, ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಅವರು ಖಂಡಿತ ನಮ್ಮ ಹತ್ರ ಬರುತ್ತಾರೆ ಅಂತ ಹೇಳ್ಬಿಟ್ಟು ಆ ದೃಷ್ಟಿಯಿಂದ ನಾವು ಮಾಡಿಬಿಟ್ಟಿದ್ದೀವಿ. ಬಿಎಂಆರ್ಸಿಎಲ್ ಮಾನವ ಸಂಪನ್ಮೂಲ ವಿಭಾಗದಲ್ಲಿ ತಮಿಳುನಾಡು, ಆಂಧ್ರದ ಅಧಿಕಾರಿಗಳಿದ್ದು ಅವರು ತಮ್ಮ ರಾಜ್ಯದ ಅಭ್ಯರ್ಥಿಗಳಿಗೆ ಈ ಉದ್ಯೋಗ ಕಲ್ಪಿಸುವ ಹುನ್ನಾರ ನಡೆಸಿದ್ದಾರೆ ಅಂತ ಆರೋಪಿಸಲಾಗ್ತಿದೆ. ಇನ್ನು ನಾಳೆಯೂ ಇತರೆ ಸಂಘಟನೆಗಳು ನಮ್ಮ ಮೆಟ್ರೋ ವಿರುದ್ಧ ಪ್ರತಿಭಟನೆಗೆ ಇಳಿಯಲಿವೆ. ಈ ವಿವಾದ ತಣ್ಣಗಾಗಲು ಬಿಎಂಆರ್ಸಿಎಲ್ ಹೊಸ ಆದೇಶ ಯಾವಾಗ ಪ್ರಕಟಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.